everyone, welcome to Maths class 8th standard part 1. Let us continue with the lesson data handling. ನೆಕ್ಸ್ಟ್ ಟಾಪಿಕ್ ಅಂದರೆ ಪ್ರೊಬ್ಯಾಬಿಲಿಟಿ ಅಂದರೆ ಸಾಧ್ಯತೆಗಳು ಆಗಬಹುದು ಅಥವಾ ಇಲ್ಲ ಅಂತ ನಾವು ಗೆಸ್ ಮಾಡ್ತೀವಲ್ಲ ಅದು. ಈಗ ಮಳೆ ಬರಬಹುದು ಅಥವಾ ಬರೋದಿಲ್ಲ, ಅದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಮಳೆ ಬಂದರೂ ಬರಬಹುದು, ಬರದಲ್ಲೇನೂ ಇರಬಹುದು. ಸೊ ಇದನ್ನೇನಂತ ಕರಿತೀವಿ, ಪ್ರಾಬಬಿಲಿಟಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಈಗ ಒಂದು ಕಾಯಿನನ್ನು ತೊಗೊಳ್ತೀನಿ ನಾನು, ಓಕೆನಾ. ಒಂದು ಕಾಯಿನನ್ನು ತೊಗೊಂಡು ನಾನು ಟಾಸ್ ಮಾಡ್ತೀನಿ. ಅದರಲ್ಲಿ ಹೆಡ್ ಬರೋವಂಥ ಸಾಧ್ಯತೆಗಳೇನಿರುತ್ತೆ, ಹೆಡ್ ಆದರೂ ಬರ್ಬೋದು, ಟೈಲ್ ಆದರೂ ಬರ್ಬೋದು. ಸೊ ಔಟ್ಕಮ್ಸ್ ಏನು ಬರುತ್ತೆ, ಒಂದು ಹೆಡ್ ಬರುತ್ತೆ, ಇಲ್ಲ ಅಂದರೆ ಟೈಲ್ ಬರುತ್ತೆ. ಅದರಲ್ಲಿ ಎರಡು ಫೇಸಸ್ ಇರುತ್ತೆ, ಒಂದು ಹೆಡ್ಡು ಒಂದು ಟೈಲ್. ಟೋಟಲ್ ಔಟ್ಕಮ್ಸ್ ಎಷ್ಟಿರುತ್ತೆ, ಎರಡು ಇರುತ್ತೆ, ಓಕೆನಾ. ಅದರಲ್ಲಿ ಹೆಡ್ ಎಷ್ಟಿರುತ್ತೆ, ಒಂದು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ಎಷ್ಟು, 1/2 ಅಂತೀವಿ. ಅಂದರೆ ಎರಡು ಔಟ್ಕಮ್ಸಲ್ಲಿ ಯಾವುದಾದ್ರೂ ಒಂದು ಬರೋ ಅಂಥ ಸಾಧ್ಯತೆಗಳಿರುತ್ತೆ ಅಂತ. ಈ ಪ್ರೊಬ್ಯಾಬಿಲಿಟಿಗೆ ಒಂದು ಫಾರ್ಮುಲಾ ಇದೆ, ಏನು ಅಂತ ನೋಡ್ಬಿಡೋಣ. ಸೊ ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ particular outcome by total outcome ಅಂತ. ಸೊ ಟೋಟಲ್ ಔಟ್ಕಮ್. ಹಾಗಾದರೆ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಟೈಲ್ ಎಷ್ಟು, ಟೋಟಲ್ ಔಟ್ಕಮ್ ಹೆಡ್ ಅಥವಾ ಟೈಲ್ ಎರಡರಲ್ಲಿ ಯಾವುದಾದ್ರೂ ಒಂದು. ಸೊ ಟೋಟಲ್ ಔಟ್ಕಮ್ 2, ಟೈಲ್ ಎಷ್ಟು 1, ಹೆಡ್ದು ಕೂಡ 1/2 ಅಂತ ಬರಿತೀವಿ. ಅದೇ ರೀತಿಯಲ್ಲಿ ಒಂದು ಡೈಸನ್ನು ತಗೊಂಡ್ರೆ ಅದರಲ್ಲಿ ಈ ಥರ ಪಾಯಿಂಟ್ಸ್ ಇರ್ತಾವಲ್ವ, ಎಷ್ಟಿರುತ್ತೆ ನಂಬರ್ಸು, 1 2 3 4 5 6 ಇರುತ್ತೆ, ಓಕೆ. ಸೊ ಟೋಟಲ್ ಔಟ್ಕಮ್ಸ್ ಎಷ್ಟು ಅಂದರೆ 1 2 3 4 5 6, ಟೋಟಲ್ ಔಟ್ಕಮ್ಸ್ 6. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ 3 ನಂಬರ್ಸ್ ಎಷ್ಟಿದೆ, 1 ಇದೆ. ಸೊ ಒಂದೇ ಸಲ ಮಾತ್ರನೇ ಬರೋದು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ 3 ಈಸ್ 1/6 ಅಂತ ನಾವಿಲ್ಲಿ ಬರಿತೀವಿ, ಓಕೆನಾ. ಇದು ಪ್ರೊಬ್ಯಾಬಿಲಿಟಿ ಅಂದರೆ ಏನು ಅನ್ನೋದಕ್ಕೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡಿದ್ದೀವಿ. ಲೆಟ್ ಅಸ್ ಗೋ ಫಾರ್ ಎಕ್ಸಸೈಸ್. ಲೆಟ್ ಸಾಲ್ವ್ ಎಕ್ಸಸೈಸ್ 4.2. ಎಕ್ಸಸೈಸ್ 4.2 ಫಸ್ಟ್ ಕ್ವೆಶನ್. ಲಿಸ್ಟ್ ದ ಔಟ್ಕಮ್ಸ್ ಯು ಕ್ಯಾನ್ ಸಿ ಇನ್ ದೀಸ್ ಎಕ್ಸ್ಪಿರಿಮೆಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಸ್ಪಿನ್ನಿಂಗ್ ಎ ವೀಲ್. ಇಲ್ಲಿ ಒಂದು ವೀಲನ್ನು ಸ್ಪಿನ್ ಮಾಡಿದ್ರೆ ಬರೋ ಅಂಥ ಔಟ್ಕಮ್ಸ್ ಯಾವ್ಯಾವುದಾಗಿರುತ್ತೆ ಅಂತ ನಾವು ಇಲ್ಲಿ ಲಿಸ್ಟ್ ಮಾಡಬೇಕು. ಇಲ್ಲಿ ಎ ಬರಬಹುದು, ಬಿ ಬರ್ಬೋದು, ಸಿ ಬರ್ಬೋದು, ಡಿ ಬರಬಹುದು. ಪುನಃ ನಾವು ಏನಾದರೂ ಸ್ಪಿನ್ ಮಾಡಿದ್ರೆ ಏನೇ ಬರ್ಬೋದು. ಹಾಗಾಗಿ ಪಾಸಿಬಲ್ ಔಟ್ಕಮ್ಸ್ ಏನೇನಿದೆ ಅದನ್ನು ಲಿಸ್ಟ್ ಮಾಡೋಣ. ಎ ಬಿ ಸಿ ಡಿ, ಈ ಒಂದು 4 ಔಟ್ಕಮ್ಸು ಬರುತ್ತೆ. ಟಾಸಿಂಗ್ 2 ಕಾಯಿನ್ಸ್ ಟುಗೆದರ್, ಎರಡು ಕಾಯಿನನ್ನು ಅಟ್ ಎ ಟೈಮು ಟಾಸ್ ಮಾಡಿದ್ರೆ ಒಂದು ಹೆಡ್ ಅಥವಾ ಟೈಲ್ ಬರುತ್ತೆ. ಇನ್ನೊಂದರಲ್ಲಿ ಟೈಲ್ ಅಥವಾ ಹೆಡ್ಸ್ ಬರ್ಬೋದು, ಇಲ್ಲ 2 ಹೆಡ್ಸ್ ಬರ್ಬೋದು, ಇಲ್ಲ 2 ಟೈಲ್ ಬರ್ಬೋದು. ಇಷ್ಟೇ, 2 ಕಾಯಿನನ್ನು ಒಟ್ಟಿಗೆ ಟಾಸ್ ಮಾಡಿದಾಗ 2 ಹೆಡ್ಸ್ ಬರ್ಬೋದು ಕಾಯಿನಲ್ಲಿ, 2 ಟೈಲ್ಸ್ ಬರ್ಬೋದು. ಇಲ್ಲ ಒಂದು ಕಾಯಿನಲ್ಲಿ ಹೆಡ್ಡು, ಒಂದು ಕಾಯಿನಲ್ಲಿ ಟೈಲ್ ಬರ್ಬೋದು, ಒಂದು ಕಾಯಿನಲ್ಲಿ ಟೈಲು, ಇನ್ನೊಂದು ಕಾಯಿನಲ್ಲಿ ಹೆಡ್ ಬರ್ಬೋದು. ಸೊ ಟೋಟಲ್ ಈ ರೀತಿ 4 ಔಟ್ಕಮ್ಸ್ಗಳು ಬರುತ್ತೆ, ಓಕೆನಾ. ನೆಕ್ಸ್ಟ್ ಏನು ಕೇಳಿದ್ದಾರೆ, ವೆನ್ ಎ ಡೈ ಈಸ್ ಥ್ರೋನ್ ಲಿಸ್ಟ್ ದ ಔಟ್ಕಮ್ಸ್ ಆಫ್ ಎನ್ ಇವೆಂಟ್ ಆಫ್ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಡೈಸ್ ಅಂದರೆ ಔಟ್ಕಮ್ಸ್ ಏನೇನಿದೆ ಫಸ್ಟ್ ಲಿಸ್ಟ್ ಮಾಡ್ಕೊಂಬೇಡ. 1 2 3 4 5 6, ಈ 6 ನಂಬರ್ಸಲ್ಲಿ ನಾವು ಡೈನ ಥ್ರೋ ಮಾಡಿದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಬೀಳಬಹುದು ಅಲ್ವಾ. ಸೊ ಪ್ರೈಮ್ ನಂಬರ್ ಅಂದರೆ ಏನು ಹೇಳಿ, ಪ್ರೈಮ್ ನಂಬರ್ ಅಂದರೆ 2 3 5. ಈ ನಂಬರು ಬೇರೆ ಯಾವುದೇ ನಂಬರಿಂದ ಡಿವೈಡ್ ಆಗೋದಿಲ್ಲ, ಇದೇ ನಂಬರಿಂದ ಡಿವೈಡ್ ಆಗುತ್ತೆ, ಇಲ್ಲಾಂದರೆ 1ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಇಂಥ ನಂಬರ್ಸನ್ನು ಏನಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರೈಮ್ ನಂಬರ್ ಬರೋ ಅಂಥ ಔಟ್ಕಮ್ಸ್ ಯಾವ್ಯಾವ್ದಿದ್ದಾವೆ, 2 3 and 5. ಸೊ ಪ್ರೈಮ್ ನಂಬರ್ 2 3 5, ಓಕೆ. ನೆಕ್ಸ್ಟ್ ಇಲ್ಲಿ ನಾಟ್ ಎ ಪ್ರೈಮ್ ನಂಬರ್, ಇವು 3 ಪ್ರೈಮ್ ನಂಬರ್ ಅಂದರೆ ಉಳಿದಿರೋವು ನಾಟ್ ಎ ಪ್ರೈಮ್ ನಂಬರ್ಸ್ ಆಗಿರ್ತವೆ. ಯಾವ್ಯಾವ್ದು ಉಳಿದಿದೆ, 1 4 and 6, ಇವು ನಾಟ್ ಎ ಪ್ರೈಮ್ ನಂಬರ್. ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶನ್ ಏನು ಕೇಳಿದರೆ, ಎ ನಂಬರ್ ಗ್ರೇಟರ್ ದ್ಯಾನ್ 5. ಈ ಗ್ರೇಟರ್ ದ್ಯಾನ್ 5 ಅಂದರೆ ಉಳಿದಿರೋದು ಒಂದೇ ನಂಬರು 6, ಓಕೆನಾ. ಎ ನಂಬರ್ ನಾಟ್ ಗ್ರೇಟರ್ ದ್ಯಾನ್ 5, ನಂಬರ್ ನಾಟ್ ಗ್ರೇಟರ್ ದ್ಯಾನ್ 5 ಅಂದರೆ 5ಗಿಂತ ಚಿಕ್ಕ ನಂಬರ್ಸ್ ಯಾವ್ಯಾವ ಇದ್ದಾವೆ, 1 2 3 4, ಇವೆಲ್ಲವೂ ಕೂಡ 5ಗಿಂತ ಕಮ್ಮಿ ಇರೋದೆ. ಸೊ 1 2
3 4 ಇವು ಔಟ್ಕಮ್ಸ್ನ ಲಿಸ್ಟ್ ಮಾಡಿ ಅಂತ ಕೇಳಿದ್ದಾರೆ. ಜಸ್ಟ್ ನಾವು ಲಿಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನು ಕೇಳಿದರೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ದ ಪಾಯಿಂಟರ್ ಸ್ಟಾಪಿಂಗ್ ಆನ್ ಡಿ ಇನ್ ಕ್ವೆಶನ್ ನಂಬರ್ 1. ಸೊ ಕ್ವೆಶನ್ ನಂಬರ್ 1ನಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಪಾಯಿಂಟರ್ ಸ್ಟಾಪಿಂಗ್ ಆನ್ ಡಿ. ಈಗ ನಾವು ಇದನ್ನು ಸ್ಪಿನ್ ಮಾಡ್ತೀವಿ ಅಂದ್ಕೊಳ್ಳಿ. ಸ್ಪಿನ್ ಮಾಡಿದ್ರೆ ಡಿನಲ್ಲಿ ನಿಲ್ಲೋ ಅಂಥ ಚಾನ್ಸಸ್ ಎಷ್ಟಿದೆ, ಔಟ್ಕಮ್ಸ್ ಎಷ್ಟಿದೆ ಅಂತ ನೋಡ್ಕೊಂಬೇಡ. ಫಸ್ಟು 1 2 3 4 5. ಸೊ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ, 5. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಡಿಯಲ್ಲಿ ಟೋಟಲ್ ಔಟ್ಕಮ್ಸು 5. ಇಲ್ಲಿ ಡಿ ಎಷ್ಟು ಸಲ ಮೆನ್ಷನ್ ಮಾಡಿದರೆ, ಒಂದೇ ಸಲ. ಸೊ ನಾವು ಸ್ಪಿನ್ ಮಾಡಿದ್ರೆ ಡಿ ಬರೋ ಅಂಥ ಚಾನ್ಸಸ್ ಎಷ್ಟಿದೆ, 1. ಸೊ ಹಾಗಾಗಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಡಿ ಅಂದರೆ 1/5 ಅಂತ ಬರಿತೀವಿ. ಸೆಕೆಂಡ್ ಕ್ವೆಶನ್ ಏನು ಕೇಳಿದರೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಆನ್ ಎಸ್ ಫ್ರಮ್ ಎ ವೆಲ್ ಶೆಫಲ್ಡ್ ಡೆಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಕೇಳಿದ್ದಾರೆ. ಸೊ 52 ಕಾರ್ಡ್ಸಲ್ಲಿ 26 ಕಾರ್ಡ್ಸು ರೆಡ್ ಕಲರ್ ಇರ್ತವೆ. ಓಕೆ, 26 ಕಾರ್ಡ್ಸು ಬ್ಲ್ಯಾಕ್ ಕಲರ್ ಇರ್ತವೆ. ಇದರಲ್ಲಿ 13 ಅಂತ ಹೇಳ್ಬಿಟ್ಟು ಬೇರೆ ಬೇರೆ ನಂಬರ್ಸ್ ಇರುವಂಥ ಕಾರ್ಡ್ಸ್ ಇರ್ತವೆ. ಸೊ ಅದರಲ್ಲೆಲ್ಲ ಒಂದು ಏಸ್ ಇರುತ್ತೆ. ಸೊ ಹಾಗಾಗಿ ಟೋಟಲ್ ಎಷ್ಟಾಯಿತು, 4 ಏಸ್ ಆಯಿತು. ಓಕೆನಾ. ಈ 4 ಏಸಲ್ಲಿ ನಮಗೆ 52 ಕಾರ್ಡ್ಸಲ್ಲಿ 4 ಏಸ್ ಬರೋ ಅಂಥ ಚಾನ್ಸಸ್ ಏನಿರುತ್ತೆ ಅಂದರೆ, ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ಟೋಟಲ್ ಔಟ್ಕಮ್ಸ್ ಎಷ್ಟು, 52. ಸೊ ಅದರಲ್ಲಿ ಎಸ್ ಬರೋ ಅಂಥ ಸಾಧ್ಯತೆಗಳು ಎಷ್ಟಿರ್ತವೆ, 4 ಇರುತ್ತೆ. ಓಕೆನಾ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಎಸ್ ಇನ್ 52 ಪ್ಲೇಯಿಂಗ್ ಕಾರ್ಡ್ಸ್ ಅಂದರೆ 4/52 ಅಂತ ಬರೀತೀವಿ. ಇದು ಈಗ ಡಿವೈಡ್ ಆಗೋ ಥರ ಇದ್ದರೆ 4 1s are 4, 4 1s are 4, ಇಲ್ಲಿ 1 ಉಳಿದಿದೆ, 4 3s are 12. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ, 1/13 ಅಂತ ನಾವು ಬರಿಬೋದು. ಡಿವೈಡ್ ಆಗೋದಿದ್ರೆ ಡಿವೈಡ್ ಮಾಡ್ಬೋದು, ಇಲ್ಲಾಂದರೆ ನೀವು ಅದೇ ರೀತಿನಲ್ಲಿ ಬೇಕಾದ್ರೂ ಇಡಬಹುದು. ಓಕೆನಾ. ಫೋರ್ತ್ ಕ್ವೆಶನ್ ಏನು ಕೇಳಿದರೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ರೆಡ್ ಆ್ಯಪಲ್. ಸಾರಿ, ಫೋರ್ತ್ ಕ್ವೆಶನ್ ಅಲ್ಲ, ಇದು ಸಿ ಕ್ವೆಶನ್ನು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ರೆಡ್ ಆ್ಯಪಲ್. ಇಲ್ಲಿ ಟೋಟಲ್ ಎಷ್ಟು ಆ್ಯಪಲ್ಸ್ ಇದಾವೆ ನೋಡಿ, ಗ್ರೀನ್ ಆ್ಯಪಲ್, ರೆಡ್ ಆ್ಯಪಲ್, ರೆಡ್ ಆ್ಯಪಲ್. ಇದು ಕೂಡ ರೆಡ್ ಗ್ರೀನ್. ಸೊ ಟೋಟಲ್ ಎಷ್ಟಿದೆ, 1 2 3 4 5 6 7 ಆ್ಯಪಲ್ಸ್ ಇದ್ದಾವೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಅಂದರೆ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ, 7. ಇದನ್ನು ಡಿನಾಮಿನೇಟರಲ್ಲಿ ಬರ್ಕೊಂಬೇಡ. ಈಗ ರೆಡ್ ಆ್ಯಪಲ್ಸ್ ಎಷ್ಟಿದೆ, 1 2 3 4. ಸೊ ನಾವು ರ್ಯಾಂಡಮ್ ಆಗಿ ಒಂದನ್ನು ನಾವು ರೆಡ್ ಆ್ಯಪಲ್ನ ಎತ್ಕೊಳ್ತೀವಿ ಅಂದರೆ ಈ 4ರಲ್ಲಿ ಯಾವ್ದು ಬೇಕಾದರೂ ಆಗಿರಬಹುದು. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಆ್ಯಪಲ್ ಅಂದರೆ, ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು 4/7 ಅಂತ ಬರಿತೀವಿ. ಕ್ವೆಶನ್ ನಂಬರ್ 4, ನಂಬರ್ಸ್ 1 to 10 ಆರ್ ರಿಟನ್ ಆನ್ 10 ಸೆಪ್ರೇಟ್ ಸ್ಲಿಪ್ಸ್ ಕೆಪ್ಟ್ ಇನ್ ಎ ಬಾಕ್ಸ್ ಆ್ಯಂಡ್ ಮಿಕ್ಸ್ಡ್ ವೆಲ್. ಒನ್ ಸ್ಲಿಪ್ ಈಸ್ ಚೂಸನ್ ಫ್ರಮ್ ದ ಬಾಕ್ಸ್ ವಿತೌಟ್ ಲುಕಿಂಗ್ ಇನ್ ಟು ಇಟ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಅಂದರೆ 1 to 10 ಇರೋ ನಂಬರ್ಸನ್ನು ಸೆಪ್ರೇಟ್ ಸ್ಲಿಪ್ಸಲ್ಲಿ ಬರೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿದ್ದಾರೆ. ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಯಾವುದಾದ್ರೂ ಒಂದು ನಂಬರನ್ನು ನಾವು ಆಚೆ ತೆಗೆದ್ರೆ, ಅದನ್ನು ನೋಡ್ದಿಲ್ದಂಗೆ ಆಚೆ ತೆಗೆದ್ರೆ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಅಂತ ಕೇಳಿಬಿಟ್ಟು ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ, ಗೆಟಿಂಗ್ ಎ ನಂಬರ್ 6 ಅಂತ. ಸೊ ಫಸ್ಟ್ ಇಲ್ಲಿ 1 to 10 ಬರ್ಕೊಂಬೋಣ. 1 2 3 4 5 6 7 8 9 10. ದೀಸ್ ಆರ್ ದ ಪಾಸಿಬಲ್ ಔಟ್ಕಮ್ಸ್. ಸೊ 1 to 10 ಬರ್ಕೊಂಡಿದ್ದೀವಿ. ಗೆಟಿಂಗ್ ಎ ನಂಬರ್ 6, ಇಲ್ಲಿ 6 ಅನ್ನೋದು ಎಷ್ಟು ಸಲ ಬಂದಿದೆ, ಒಂದೇ ಸಲ. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ, ಟೋಟಲ್ ಔಟ್ಕಮ್ಸ್ ಎಷ್ಟು, 10. ಸೊ 6 ಇರೋದು ಒಂದೇ ಸಲ. ಸೊ ಪ್ರೊಬ್ಯಾಬಿಲಿಟಿನ ಯಾವ ಥರ ಬರಿತೀವಿ, P is equal to 1/10 ಅಂತ ಬರಿತೀವಿ. ಓಕೆನಾ. ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 6, ಇಲ್ಲಿ ಲೆಸ್ ದ್ಯಾನ್ 6 ಎಷ್ಟಿದೆ ನೋಡಿ, 1 2 3 4 5 ಇದಾವೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಲೆಸ್ ದ್ಯಾನ್ 6 ಅಂದರೆ 5. ಟೋಟಲ್ ಔಟ್ಕಮ್ಸ್ ಎಷ್ಟಿದೆ, 10 ಇದೆ. ಇದು ಡಿವೈಡ್ ಆಗೋದಾದರೆ 5 1s are 5, 5 2s are 10. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ, 1/2 ಅಂತ ಬರಿತೀವಿ. ಥರ್ಡ್ ಒನ್ ಏನಿದೆ, ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 6. ಗ್ರೇಟರ್ ದ್ಯಾನ್ 6 ಅಂದರೆ 6ನ ಬಿಟ್ಬಿಡ್ಬೇಕು. 7 8 9 10 ಎಷ್ಟಿದಾವೆ, 1 2 3 4. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ, 4 ಟೋಟಲ್ ಔಟ್ಕಮ್ಸ್ 10. ಇದು ಕೂಡ 2 ಇಂದ ಡಿವೈಡ್ ಆಗುತ್ತೆ. ಸೊ 2 2s are 4, 2 5s are 10. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ, 2/5 ಅಂತ ಬರಿತೀವಿ. ನೆಕ್ಸ್ಟ್, ಗೆಟಿಂಗ್ ಎ 1 ಡಿಜಿಟ್ ನಂಬರ್. 1 ಡಿಜಿಟ್ ನಂಬರ್ ಅಂದರೆ ಒಂದೇ ಒಂದು ಸಿಂಗಲ್ ನಂಬರ್ ಇರಬೇಕು. ಸೊ ಈ 10 ಬಂದ್ಬಿಟ್ಟು 2 ಡಿಜಿಟ್ ನಂಬರ್ ಆಗುತ್ತೆ. ಹಾಗಾಗಿ 1 ಡಿಜಿಟ್ ನಂಬರ್ಸ್ ಎಷ್ಟಿದಾವೆ ಇಲ್ಲಿ, 1 2 3 4 5 6 7 8 9.
So what is the probability of getting one digit number? 9/10. This is the probability. Fifth question, if you have a spinning wheel with 3 green sector, 1 blue sector and 1 red sector, what is the probability of getting a green sector? What is the probability of getting a non-blue sector ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಫಿಗರನ್ನು ಹಾಕೊಂಡಿದ್ದೀವಿ. ಅದರಲ್ಲಿ ಏನು ಕೇಳಿದ್ದಾರೆ, 3 ಗ್ರೀನ್ ಸೆಕ್ಟರ್ಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಒಂದು 3 ಗ್ರೀನ್ ಸೆಕ್ಟರ್ಸನ್ನು ಮಾರ್ಕ್ ಮಾಡಿದ್ದೀವಿ. ಅದು ಒಂದು ರೆಡ್ಡು, ಇನ್ನೊಂದು ಬ್ಲೂ. ಓಕೆ, ಅವ್ರೇನು ಕೇಳಿದ್ದಾರೆ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಗ್ರೀನ್ ಸೆಕ್ಟರ್? ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಗ್ರೀನ್ ಸೆಕ್ಟರ್ನ ಫಸ್ಟ್ ಬರೆದ್ಬಿಡೋಣ. ಎಷ್ಟಿದೆ ಇಲ್ಲಿ ಗ್ರೀನ್? 1 2 3 ಇದೆ. ಟೋಟಲ್ ಔಟ್ಕಮ್ಸ್ ಎಷ್ಟು? 1 2 3 4 5. ಸೊ 3/5 ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಗ್ರೀನ್. ಅದೇ ರೀತಿ ನಾನ್ ಬ್ಲೂ ಅಂತ ಕೇಳಿದ್ದಾರೆ. ಸೊ ಪ್ರೊಬಾಬಿಲಿಟಿ ಆಫ್ ನಾನ್ ಬ್ಲೂ ಅಂದರೆ ಬ್ಲೂ ಕಲರ್ ಆಗಿರಬಾರ್ದು. ಇಲ್ಲಿರುವಂಥದ್ದೇನು ಒಂದೇ ಒಂದಿದೆ ಬ್ಲೂ ಕಲರ್. ಬ್ಲೂ ಕಲರ್ನ ಬಿಟ್ಟು ಎಷ್ಟಿದೆ? 1 2 3 4 ಇದೆ. ಈ ಬ್ಲೂ ಕಲರ್ನ ಬಿಟ್ಟು ಈ 4ಅಲ್ಲಿ ಯಾವ್ದು ಬೇಕಾದರೂ ಬರ್ಬೋದು. ಸೊ ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ನಾನ್ ಬ್ಲೂ? 4/5 ಅಂತ ಬರಿತೀವಿ. ಓಕೆನಾ? ಅದೇ ರೀತಿ 6th ಕ್ವೆಶನನ್ನು ನೋಡೋಣ. ಫೈಂಡ್ ದ ಪ್ರೊಬಾಬಿಲಿಟೀಸ್ ಆಫ್ ದ ಇವೆಂಟ್ ಗಿವನ್ ಇನ್ ಕ್ವೆಶನ್ 2. ಕ್ವೆಶನ್ 2 ಅಲ್ಲಿ ಏನು ಕೇಳಿದರೆ, ಒಂದು ಡೈಸನ್ನು ನಾವು ಥ್ರೋ ಮಾಡಿದ್ರೆ ಏನೇನೆಲ್ಲ ಬರುತ್ತೆ ಅಂತ ಕೇಳಿದರೆ. ಸೊ ಡೈಸಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ? 1 2 3 4 5 6 ಔಟ್ಕಮ್ಸನ್ನು ಬರ್ಕೊಳ್ಳೋಣ. ಫಸ್ಟ್ ಕ್ವೆಶನ್ಸ್ ಏನು ಕೇಳಿದ್ದಾರೆ, ಎ ಪ್ರೈಮ್ ನಂಬರ್ನ ಆಲ್ರೆಡಿ ನೋಡಿದ್ದೀವಿ. ಯಾವ್ಯಾವುದು ಪ್ರೈಮ್ ನಂಬರು? 2 3 ಆ್ಯಂಡ್ 5. ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ? 3/6. ಅಂದರೆ 3 1s 3, 3 2s 6. ಇದು 1/2 ಆಯಿತು. ನಾಟ್ ಎ ಪ್ರೈಮ್ ನಂಬರ್ ಅಂದರೆ 1 4 ಆ್ಯಂಡ್ 6 ಆಲ್ಸೋ ನಾಟ್ ಎ ಪ್ರೈಮ್ ನಂಬರ್. ಅದು ಎಷ್ಟಾಯಿತು? 3/6 ಆಯಿತು. ಅದು ಕೂಡ 1/2. ನೆಕ್ಸ್ಟು ಎ ನಂಬರ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಅಂದರೆ 6 ಒಂದೇ ಇರೋದು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 5 ಅಂದರೆ 1/6 ಅಂತ ಬರಿತೀವಿ. ಇನ್ನು ಲಾಸ್ಟು ಎ ನಂಬರ್ ನಾಟ್ ಗ್ರೇಟರ್ ದ್ಯಾನ್ 5 ಅಂದರೆ, ನಾಟ್ ಗ್ರೇಟರ್ ದ್ಯಾನ್ ಅಂದರೆ 5ಗಿಂತ ಕಮ್ಮಿ ಇರೋದು ಎಷ್ಟಿದೆ? 1 2 3 4 ನಂಬರ್ಸ್ ಇದೆ. ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು 4/6 ಅಂತ ಬರಿತೀವಿ. 2 2s 4, 2 3s 6, 2/3 ಈಸ್ ದ ಆನ್ಸರ್. ಬಟ್ ಇಲ್ಲಿ ನೀವು 5ನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಅಂದರೆ ನಾಟ್ ಗ್ರೇಟರ್ ದ್ಯಾನ್ 5 ಅಂದರೆ ಅದನ್ನು 5ನ ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು 5/6 ಅಂತ ಆಗುತ್ತೆ. ಈ ಎರಡಲ್ಲಿ ಯಾವುದನ್ನು ಬೇಕಾದರೂ ಬರಿಬೋದು, ಯಾವುದು ಕೂಡ ತಪ್ಪೇನಲ್ಲ. ಬುಕ್ಕಲ್ಲಿ 5/6 ಅಂತ ಇದೆ. ನಾಟ್ ಗ್ರೇಟರ್ ದ್ಯಾನ್ ಅಂದರೆ ಇನ್ಕ್ಲೂಡಿಂಗ್ 5ನ ಸೇರಿಸ್ಕೊಂಡಿದ್ದಾರೆ. ಸೊ 5 4 3 2 1 5 ನಂಬರ್ಸ್ ಆಗಿರೋದ್ರಿಂದ ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು 5. ಟೋಟಲ್ ಔಟ್ಕಮ್ಮು 6 ಆಗಿರೋದ್ರಿಂದ 5/6 ಅಂತ ಬರಿತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 4.2. See you in the next class. Thank you. For more videos, subscribe to my channel.